ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಗ ದೇವರು ನಮಗಾಗಿ ಕೊಟ್ಟಿದ್ದು ಯಾವ ರೀತಿಯಾಗಿ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಅಂತೇಳಿ. ದೇವರು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದರೆ ನೀನು ಬಹು ವರ್ಷ ಬದುಕುವಿ. ನಿನ್ನ ಆಸೆ ಆಂಕ್ಷೆಗಳನ್ನು ಪೂರೈಸುವ ದೇವರಾಗಿದ್ದಾರೆ. ನಾವು ವಿಮೋಚನೆ ಕಾಂಡ 20ನೇ ಸಂಧಿ 18ನೇ 12ನೇ ವಚನ ಯಾರಾದರೂ ಓದ್ತೀರಾ? ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸದೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಆಮೇಲೆ ನೋಡಿ, ತಂದೆ ತಾಯಿಯನ್ನು ಸನ್ಮಾನಿಸಿದರೆ ಏನದ, ನೀನು ಇದ್ದ ಸ್ಥಳದಲ್ಲೇ ಇದ್ದ ಊರಲ್ಲಿ ಏನ್ ಮಾಡ್ತಿ, ಬಹು ಕಾಲ ಬದುಕಿವಿ. ಯಾರು ಮಾತಾಡ್ತಾ ಇದ್ದಾರೆ ಇಲ್ಲಿ? ಸರ್ವಶಕ್ತನಾದ ಸೇನಾಧೀಶ್ವರನಾದ ಯೆಹೋವ ದೇವರು ಮೋಶೆ ಮುಖಾಂತರ ಸಿನಾಯಿ ಬೆಟ್ಟದಲ್ಲಿ ನಮಗೆ 10 ಕಮಾಂಡ್ಮೆಂಟ್ ಕೊಟ್ಟಿದ್ದರಲ್ಲಿ ಇದು ಒಂದಾಗಿದೆ. ನಾವು ಯಾವ ರೀತಿಯಲ್ಲಿ ನಮ್ಮ ತಂದೆ ತಾಯಿಯನ್ನು ಗೌರವಿಸಬೇಕು. ನಾವು ನಮ್ಮ ತಂದೆ ತಾಯಿಗಳನ್ನು ಗೌರವಿಸದೆ ಹೋದರೆ ದೇವರು ನಮಗೆ 3-4 ತಲೆಮಾರಿನವರೆಗೆ ಏನ್ ಮಾಡ್ತಾನ, ಶಾಪವನ್ನು ಕೊಡುವಂತನಾಗಿದ್ದಾನೆ. ಎಲ್ಲಿವರೆಗೆ ನಿನ್ನ ತಂದೆ ತಾಯಿಯನ್ನು ಗೌರವಿಸೋದಿಲ್ಲ, ನಿನಗೆ ಯಾವುದರಲ್ಲಿ ಸುಖ ಶಾಂತಿ ಸಿಗುವುದಿಲ್ಲ. ಯಾವಾಗ ನಿನ್ನ ತಂದೆ ತಾಯಿಯನ್ನು ತಿರಸ್ಕರಿಸಿದರೆ ನನಗೆಲ್ಲಿ ನಿನ್ನ ಮರ್ಯಾದೆ ಕೊಡುವಂತನಾಗಿದೆ. ಯಾಕಂದ್ರೆ ನಾನು ಕಣ್ಣಿಗೆ ಕಾಣದಂತ ದೇವರು, ಆತ್ಮಿಕವಾಗಿ ಮಾತಾಡುವಂತ ದೇವರಾಗಿದ್ದೇನೆ. ನಿನ್ನ ಕಾರ್ಯಗಳೆಲ್ಲ ನಾನೇ ಮುಂದೆ ನಿಂತು ನಡೆಸುತ್ತೇನೆ, ಆದರೂ ನಿನ್ನ ಬಲ್ಲವನಿಲ್ಲ. ಆದರೂ ನಿನ್ನ ತಂದೆ ತಾಯಿಗೆ ನೀನು ಗೌರವ ಮಾಡಿದಂದ್ರೆ ನಿನಗೆ ಏನ್ ಮಾಡ್ತೀನಿ ಅಂತ ದೇವರು ಮುಂದಿನ ವಾಕ್ಯದ ನೋಡಿದಾಗ ನಿನಗೆ ಎಲ್ಲಿ ಇಲ್ಲದಂಗೆ ಮಾಡ್ತೇನೆ. ಮತ್ತೆ ರಾತ್ರಿ ಕಾಲದಲ್ಲಿ ನಿನ್ನನ್ನು ನಾಶ ಮಾಡ್ತೇನೆ. ನೀ ಮಾಡಿದ ಒಂದು ಕೆಲಸದಲ್ಲಿ ಸಫಲ ಮಾಡಲ್ಲ. ನಿನ್ನ ಮಕ್ಕಳ ಸಂತತಿ ಮೇಲೆ ಶಾಪವನ್ನು ಬರ ಮಾಡುತ್ತೇನೆ. ನೀನು ಬಹುಕಾಲ ಬದುಕುವುದಿಲ್ಲ. ತಂದೆ ತಾಯಿಗೆ ಮರ್ಯಾದೆ ಕೊಡ್ಬೇಕಂತೇಳಿ ದೇವರು ಮೊದಲನೇದಾಗಿ 3-4ನೇದೇನೋ ವಾಕ್ಯ ಇದೆಯದು ಅದರಲ್ಲಿ ಬರೆಯಲ್ಪಟ್ಟಿದ್ದಾನೆ. ಎಷ್ಟಾಗಿ ನೀನು ಕೀಳಾಗಿ ನೋಡ್ತಿ, ಎಷ್ಟಾಗಿ ನಿನ್ನ ತಂದೆ ತಾಯಿಗಳಿಗೆ ಅವಮಾನ ಮಾಡ್ತಿ, ಅಷ್ಟೆಲ್ಲ ದೇವರು ನಿನಗೆ 10% ಅವಮಾನ ಪಡಿಸುವಂತನಾಗಿದ್ದಾನೆ. ಇವತ್ತಿನ ತಂದೆ ತಾಯಿಗೆ ಒಂದಾಗಿ ಅವಮಾನ ಪಡ್ತಿದ್ದಾರೆ. ಸರ್ವಶಕ್ತನಾದ ದೇವರು ಈ ಲೋಕದಲ್ಲಿ ನೀನು ಇಲ್ಲದಾರದಂತೆ ಅಂದರೆ ನಿನ್ನ ಹೆಸರು ಎಲ್ಲಿಗೆ ಪ್ರತ್ಯೇಕಿಗೆ ತರಲ್ಲ. ನೀನು ಎಲ್ಲೇ ಕಾಲಿಕ್ಕದರೂ ಅವಮಾನದ ಗುರಿಯಾಗುತ್ತಿ. ನಿನಗೆ ಎಲ್ಲಿ ಮರ್ಯಾದೆ ಸಿಕ್ಕಿಲ್ಲ ಅಂತ ತಿಳ್ಕೋಬೇಕು. ನಿನ್ನಲ್ಲಿ ದೇವರ ಕೋಪ ಬಹಳವಾಗಿದೆ. ನೀನು ಆ ವಿಧೇಯತೆ ಕಾರ್ಯದಲ್ಲಿ ನಡೆದಿದಿ. ಯಾಕೆ ದೇವರು ಆ ಸಿನಾಯಿ ಬೆಟ್ಟದಲ್ಲಿ ತನ್ನ ಸ್ವರೂಪವನ್ನು ತಗೊಂಡು ಆ ಮೋಶೆ ಸಂಗಡ ಮಾತಾಡಿ ಈ ನಮ್ಮ ಒಡಂಬಡಿಕೆಗಳನ್ನು ಕೊಟ್ಟಿರಬಹುದು. ಆತನಿಗೆ ಏನು ಬೇಕಾಗಿತ್ತು? ಆತನ ಪರಲೋಕ ರಾಜ್ಯದಲ್ಲಿ ನನಗಾಗಿ ಯಾಕೆ ಬಂದಿದ, ನಿನಗೆ ನಮ್ಮ ಮಾನವರಿಗೆ ಯಾಕೆ ಬಂದಿದ, ಎದಕ್ಕಾಗಿ ಬಂದಿದ? ಪಾಪ ಮಾಡಬೇಡ್ರಿ, ಭಯದಲ್ಲಿರ್ರಿ, ಪರಿಶುದ್ಧರಾಗಿರ್ರಿ ಅಂತ ಹೇಳಿಕೊಳ್ಳುವುದಕ್ಕೆ ಬಂದನ. ಆತನು ಸಿನಾಯಿ ಬೆಟ್ಟದಲ್ಲಿ ಇಳಿದಾಗ ಆತನು ಬರುವಾಗ ಹೆಂಗಿತ್ತು, ಮಿಡುಗು ಗಂತು ಒಂದೊಂದು ಒಂದೊಂದು ಮಿಂಚು ಬಿಡುವಾಗ ಆ ಇಸ್ರಾಯೇಲ್ ಜನರು ಹೆದರಿ ನಡುಗುತ್ತಾ ಇದ್ದಿದ್ರು. ಆತನು ಉರಿಯುವ ಜ್ವಾಲೆ ಬೆಂಕಿಯ ಮೂಲಕ ಮೋಶೆಗೆ ಮಾತಾಡ್ತಾ ಇದ್ದನು. ಆಗ ಮೋಶೆಗೆ ಏನಂತಾರ, ಯೆಹೋವ ದೇವರೇನಂತಾರ, ಎಲ್ಲ ಜನರನ್ನು ಶುದ್ಧಿಪಡಿಸಿ ಅವರನ್ನು ಒಟ್ಟಾಗಿ ಕರ್ಕೊಂಬ ಅಂದಾಗ ಆ ಒಂದು ಮಿಡುಗು ಮಿಂಚು ಆತನ ಮಹಾಧ್ವನಿಯನ್ನು ಕೇಳಿ ಏನ್ ಮಾಡ್ತಾರ, ನಡುಗುವಂತರಾಗುತ್ತಾರೆ. ನಾವು ಆತನ ಜೊತೆ ಮಾತಾಡಿದವಲ್ಲ, ನಾವು ಸತ್ಯ ಹೋಗುತ್ತೇವೆ ಅಂತೇಳಿ ಭಯ ಹಿಡಿತನಾಗುತ್ತಾನೆ. ಯಾತಕ್ಕಾಗಿ ದೇವರು ಅವರಿಗೆ ಭಯ ಕೊಟ್ಟಿದನು? ದೇವರು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಆತನು ಎಲ್ಲೇ ಬರಬೇಕಾದ್ರೆ ಆತನ ದೊಡ್ಡ ಮಹತ್ವ ಕಾರ್ಯ ಬರುವುದಾಗಿತ್ತು. ಮಿಂಚು, ಗಡಗು, ಮಳೆ, ಬೀಸುವ ಗಾಳಿ, ಜ್ವಾಲೆ, ಅಗ್ನಿ ಇಂಥದ್ರಲ್ಲಿ ಬರುವಂತ ದೇವರಾಗಿದ್ದಾನೆ. ಯಾಕಂದ್ರೆ ಪರಿಶುದ್ಧವಾದ ಒಂದು ಏನದ ದೇವರು ಪವಿತ್ರ ಸ್ಥಾನದಲ್ಲಿ ಪವಿತ್ರರಾಗಿದ್ದಾರೆ. ನಮ್ಮಂತ ಪಾಪಿಗಳಿಗೆ ಆತನ ಮುಂದೆ ನಿಲ್ಲುವಂತೆ ಆಗುವುದಿಲ್ಲ. ನಾವು ಆತನ ಪವಿತ್ರಾತ್ಮ ಮುಂದೆ ನಿಂತೇವಲ್ಲ, ನಾವು ದಹಿಸಿ ಬಿಡ್ತೇವೆ. ಅದಕ್ಕೆ ಅಂಜಿ ಏನಂತಾರ, ಮೋಶೆ ನೀನೇ ಹೋಗಿ ನಮ್ಮ ಜೊತೆಯಾಗಿ ಮಾತಾಡು, ನಾವು ಇಲ್ಲಿ ಕೆಳಗೆ ಇರ್ತೇವೆ ಅಂತ ಕೇಳಿದಾಗ ಮೋಶೆ ಹೋದಾಗ ದೇವರು ಅಗ್ನಿಗಳು ಕೊಡ್ತಾನ. ಆ ಅಗ್ನಿಯಲ್ಲಿ ಏನಂತಾನ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಯಾರು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸೋದಿಲ್ಲ, ಲೋಕದಲ್ಲಿ ಅವರಿಗೆ ಎಲ್ಲೂ ಮರ್ಯಾದೆ ಕೊಡಲ್ಲ ನಾನು. ಅವ್ರ ಭೂಮಿ ಮೇಲೆ ಎಷ್ಟೊತ್ತು ಬದುಕ್ತಾರೆ ಅನ್ನೋದು ಹೇಳಲ್ಲ.
ಮಧ್ಯರಾತ್ರಿಯಲ್ಲಿ ನಾನು ಆತನಿಗೆ ಏನ್ ಮಾಡ್ತೇನೆ, ನಾಶ ಮಾಡುವಂತನಾಗಿ ಹೇಳ್ತಾನ. ಯಾವ ಜೀವ ಹತ್ಯೆನೂ ಆಗ್ಬೋದು, ದುಃಖದ ಮೇಲೆ ದುಃಖ, ಕಷ್ಟದ ಮೇಲೆ ಕಷ್ಟ, ರೋಗದ ಮೇಲೆ ರೋಗ, ನೀ ಎಲ್ಲೇ ಕೈ ಹಾಕಿದ್ರು ನಿನಗೆ ತಿರಸ್ಕಾರ. ಎಲ್ಲೇ ಹೋಗಿ ಹೊಸ ಕಾರ್ಯಗಳು ಮಾಡ್ತೀನಿ, ಹೊಸ ಬಿಸಿನೆಸ್ ಮಾಡ್ತೀನಿ, ಹೊಸ ನೌಕರಿ ಮಾಡ್ತೀನಿ, ತಿರಸ್ಕಾರ ತಿರಸ್ಕಾರ, ಮಾನ ಇರೋದಿಲ್ಲ. ಮದುವೆ ಮಾಡ್ಕೋತಿ, ಮಕ್ಕಳಾಗಲು, ಮಕ್ಕಳಾದ್ರೂ ಮಕ್ಕಳಿಂದ ಅವಮಾನ, ಮದುವೆ ಆಯ್ತಾ ಹೆಂಡತಿಯಿಂದ ಅವಮಾನ, ಗಂಡನಿಂದ ಅವಮಾನ. ಯಾಕಂದ್ರೆ ದೇವರಿಗೆ ಆವಿಧಿತೆಯಾಗಿ ನಡೆದಿದ ಕಾರಣ. ದೇವರು ಪರಿಶುದ್ಧರಾಗಿದ್ದಾನೆ, ನೀವು ಪರಿಶುದ್ಧರಾಗಿರಿ. ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗಿದ ತಕ್ಷಣ ಏನ್ ಮಾಡ್ತಾನೆ, ದೇವರು ಮೋಶೆಯನ್ನು ಮುಟ್ಟುವಂತನಾಗಿದ್ದಾನೆ. ಆ ಮೋಶೆ ಆ ದೇವರ ಪರಿಶುದ್ಧ ಬೆಂಕಿ ನಿಂತಾಗ ಆತನು ಪವಿತ್ರರಾಗ್ತಾನ. ಆಗ ಏನಂತ ದೇವರು ನೀರು ಕೆಳಗೆ ಹೋಗಿ ಇಸ್ರಾಯೇಲ್ ಜನರೆಲ್ಲರನ್ನು ಪವಿತ್ರರಾಗಿ ಮಾಡಂತ ಹೇಳ್ತಾನ. ನೋಡ್ರಿ, ಯೇಸು ಕ್ರಿಸ್ತನ್ ಏನ್ ಮಾಡ್ದ, ಸಿಲುಬೆ ಮೇಲೆ ಪ್ರಾಣ ಕೊಟ್ಟು ಏನ್ ಮಾಡ್ದ, 3ನೇ ದಿವಸದ ಎದ್ದು ಏನ್ ಮಾಡ್ದ, ಇಡೀ ಲೋಕವನ್ನೇ ಪವಿತ್ರ ಮಾಡ್ದ. ಯಾವ ರೀತಿಯಾಗಿ, ತನ್ನ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲರನ್ನು ಪವಿತ್ರವಾಗಿ ಮಾಡ್ದ. ಅಷ್ಟು ಮಾಡದೆ ತನ್ನ ಪವಿತ್ರ ಆತ್ಮವನ್ನು ಏನ್ ಮಾಡ್ದ, ನಮಗಾಗಿ ಕೊಟ್ಟ. ಆ ಪವಿತ್ರ ಆತ್ಮನೇ ನಮ್ಮ ಮಧ್ಯದಲ್ಲಿ ಚಲಿಸುವಂತನಾಗಿದ್ದಾನೆ. ನೀನು ಇವತ್ತು ಯಾರಿಗಾದ್ರೂ ಬೈಬಹುದು, ಹೊಡಿಬಹುದು, ಆದರೆ ನಿನ್ನ ಹೃದಯದಲ್ಲಿ ಪವಿತ್ರ ಆತ್ಮನು ಮಾತಾಡ್ತಾನೆ. ಆ ಪವಿತ್ರ ಆತ್ಮ ದೇವರೇ ಯೇಸು ಕ್ರಿಸ್ತನನ್ನ. ಇವತ್ತು ನಾ ಈ ಮನೆಗೆ ಮೋಸ ಮಾಡುತ್ತಿದೆ, ಇವತ್ತು ನನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದೇನೆ, ಇವತ್ತು ನನ್ನ ತಂದೆ ತಾಯಿಗೆ ಮೋಸ ಮಾಡ್ತಾ ಇದ್ದೇನೆ, ನನ್ನ ಅಣ್ಣ ತಮ್ಮರಿಗೆ ಮೋಸ ಮಾಡುತ್ತಿದೆ, ಇದೆಲ್ಲ ನಿನ್ ಪವಿತ್ರ ಆತ್ಮ ಹೇಳುವಂತನಾಗಿದ್ದಾನೆ. ಇದಕ್ಕೆ ಮೀರಿ ನೀ ಮಾಡಿದಾಗ ಪವಿತ್ರ ಆತ್ಮ ದೇವರು ಏನ್ ಮಾಡ್ತಾನ, ನಿನಗೆ ಹೇಸುವಂತನಾಗುತ್ತಾನೆ. ಆ ಹೇಸಿದಾಗ ಏನ್ ಮಾಡ್ತಾನ, ಪವಿತ್ರ ಆತ್ಮ ದೇವರ ಹೃದಯ ನೋಯುವಂತನಾಗುತ್ತಾನೆ. ಆತ ನಿಮ್ಮನ್ನು ಬಿಟ್ಟು ತೊಲಗು ಹೋಗುತ್ತಾನೆ. ಆಗ ಯೇಸು ಕ್ರಿಸ್ತನ ಏನ್ ಹೇಳ್ತಾನೆ, ನನ್ನ ಮಾತು ಕೇಳಲಾರದವನಿಗೆ ನಾನು ತಳ್ಳು ಬಿಡ್ತೇನೆ. ಆತನು ಸೈತಾನನ ಮಕ್ಕಳು, ಆತನಿಗೆ ಸೈತಾನನಿಗೆ ಒಪ್ಪಿಸಿರಿ ಅಂತ ಹೇಳ್ತಾನ. ಸೈತಾನಿಗೆ ಒಪ್ಪಿಸಂದ್ರೆ ಪಾಪ ಮಾಡಿದಾಗ ನಾವು ಏನು ಮಾಡ್ತೇವೆ, ದೇವರನ್ನು ಅರಿಯದೆ ಬಿಡ್ತೇವೆ. ದೇವರನ್ನು ಅರಿಯದೆ ಬಿಟ್ಟಾಗ ಒಬ್ಬ ಬಲವಾದ ಒಂದು ಪಾಪಿಯಾದ ಒಬ್ಬ ಮನುಷ್ಯನ ನಿಮ್ಮಲ್ಲಿ ಬರ್ತಾನ. ಆತನ ಹೆಸರು ಸೈತಾನನು. ಆತನು ಪಾಪದಲ್ಲಿ ಹಾಕುತ್ತಾನೆ. ನಿಮಗೆ ನಿಮ್ಮ ನಡವಳಿಕೆಯನ್ನು ನೋಡಿ ಇವನು ಯಾವ ಕಾರ್ಯದಲ್ಲಿ ಪರ್ಫೆಕ್ಟ್ ಆಗಿದ್ದಾನೆ ಅಂತೇಳಿ ನಿಮ್ಮನ್ನು ಜಡ್ಜ್ ಮಾಡುವಂತನಾಗಿದ್ದಾನೆ. ಆದರೆ ದೇವರು ನಿಮ್ಮನ್ನು ನಡೆಸ್ತೆ ಅಂತೇಳಿ ಬಂದು ನಿಮ್ಮ ಮಧ್ಯದಲ್ಲಿ ನಿಂತಾಗ ನೀವು ಮಾತು ಕೇಳಿಲ್ಲ, ಅದೇ ಆ ದುಷ್ಟಾರ್ಮಿ ಬಂದಾಗ ಅದು ನಿಮ್ಮ ಮಧ್ಯದಲ್ಲಿ ನಿಂತಿರ್ತದ. ನಿಮ್ಮ ಮಧ್ಯದಲ್ಲಿ ನಿಂತಿ ನಿಮ್ಮರದ್ದೇ ತಗೊಂಡು ನಿಮ್ಮ ಆತ್ಮದ ಜೊತೆ ನಿಮ್ಮ ಬಾಡಿಯ ಜೊತೆ ಆಡುವಂತದ್ದಾಗಿದೆ. ಈ ನಿಮ್ ಸೋಲ್ ಜೊತೆ ಆಡ್ತದೆ. ಹೆಂಗಂದ್ರೆ ನಿಮ್ಗೆ ಒಳ್ಳೇದೇ ಕೆಟ್ಟದೆಲ್ಲ ಒಳ್ಳೇದಂತ ಕಲಿಸ್ತದ, ಕೆಟ್ಟದೆಲ್ಲ ಒಳ್ಳೇದದ, ಇದರಿಂದನೇ ನೀನು ಮುಂದೆ ಹೋಗ್ತಿ ಅಂತ ಕಲಿಸ್ತದ. ಯಾಕಂದ್ರೆ ಪವಿತ್ರ ಆತ್ಮ ದೇವರು ನಿನ್ನ ಬಿಟ್ಟು ಹೋಗುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ, ನಿನಗೆ ದುರಾತ್ಮನ ಕೈ ಒಪ್ಪಿಸುವಂತನಾಗಿದ್ದಾನೆ. ಯಾವಾಗ ದೇವರ ಪ್ರಸನ್ನತೆ ನಿನ್ನ ಮೇಲೆ ಇಲ್ಲಂದ್ರೆ ನೀನು ತಪ್ಪಾಗಿ ಕೆಲಸ ಮಾಡ್ತಿ, ತಪ್ಪಾಗಿ ನೀನು ನಡಿಕೊಳ್ಳೋದು ಶುರು ಮಾಡ್ತಿ, ನಿನಗೆ ದೃಷ್ಟಿ ಕಾಣಲ್ಲ, ನಿನ್ನ ಯೋಚನೆಗಳು ಮಂಕ್ ಮಾಡ್ತದ, ನೀನು ಏನ್ ಮಾಡ್ಬೇಕಂತ ನಿನ್ನ ಹೃದಯದಲ್ಲಿ ಕಟ್ಟ ಆಗ್ತದ. ಯಾವಾಗ ನೀನು ದೇವರ ಸನ್ನಿಧಿಯಿಂದ ಹೊರಗೆ ಹೋದಾಗ, ಎಲ್ಲಿವರೆಗೆ ಪವಿತ್ರಾತ್ಮನ ಹೃದಯ ನೀನು ವಹಿಸಲ್ಲ ಅಲ್ಲಿವರೆಗೆ ನೀನು ಬಲವಾಗಿರ್ತಿ. ನಿನಗೆ ಐಶ್ವರ್ಯ ಅಂತಸ್ತು ಎಲ್ಲ ದೇವರ ಕಡೆಯಿಂದ ಬರ್ತದ. ಮಕ್ಕಳು ಮರಿ ಮಕ್ಕಳು ನೋಡುವಂತ ದೇವರ ಕಡೆಯಿಂದ ನಿನಗೆ ಸೌಭಾಗ್ಯ ಬರ್ತದ. ಆದರೆ ದೇವರ ಮನಸ್ಸು ನೋಯಿಸಿದಾಗ ಏನಾಗ್ತದ, ದೇವರು ತಳ್ಳು ಬಿಡ್ತಾನ. ತಳ್ಳಿ ಬಿಟ್ಟಾಗ ನೀವು ಎಷ್ಟೇ ಪ್ರಾರ್ಥನೆ ಮಾಡ್ರಿ, ಎಷ್ಟೇ ಯಜ್ಞಗಳು ಮಾಡ್ರಿ, ಎಷ್ಟೇ ಹರಿಕೆ ಹೊತ್ಕೊಳ್ಳಿರಿ, ಯಾವುದು ದೇವರು ನೋಡಲ್ಲ. ಯಾಕೆ ನೋಡಲ್ಲ? ನೀವು ಪಾಪ ಹಾದಿಯಲ್ಲಿದ್ದೀರಿ. ದೇವರಿಗೆ ಆದ್ಯತೆಯಾಗಿರಿ. ದೇವರಿಗೆ ಅದಕ್ಕಾಗಿ ಬಂದಿದ್ದಾನೆ. ಯಾವ ಪಾಪಕ್ಕಾಗಿ ಹೇಸಲತನ, ಅವು ಪಾಪಗಳು ಎಷ್ಟವ, ಆ 9 ಪಾಪಗಳಿಗೆ ನಾವು ಹೆಂಗ್ ದೂರ ಆಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಇವತ್ತು ನಾ ಎಷ್ಟು ಗಳಿಸ್ಬೇಕು, ಇವತ್ತು ಎಷ್ಟು ವಂಚನೆ ಮಾಡಬೇಕು, ಇವತ್ತು ಯಾರ್ಯಾರನ್ನು ಸುಳ್ಳು ಹೇಳಿ ನಾ ಮೋಸ ಮಾಡಿ ಯಾರ್ಯಾರನ್ನು ವಂಚಿಸಲಿ ಅಂತ ಹೇಳುವಂತೆ ಕಾರ್ಯ ನಡೀತಾ ಇದೆ. ಈಗಿನ ಜನರೇಷನಲ್ಲಿ ಏನಾಗದ, ತಂದೆ ತಾಯಿಗಳಿಗೆ ವಂಚಿಸುವಂತ ಮಕ್ಕಳಾಗಿದ್ದಾರೆ, ತಂದೆ ತಾಯಿಗಳಿಗೆ ತಿರಸ್ಕಾರ ಮಾಡುವಂತರಾಗಿದ್ದಾರೆ. ತಂದೆ ತಾಯಿಯ ಒಂದು ಕಾರ್ಯಗಳು ಮರೆ ಬಿಟ್ಟು ಏನ್ ಮಾಡ್ತಾರ, ತನ್ನದೇ ಆದ ಜೀವನವನ್ನು ಕಟ್ಟುತ್ತಾ ಇದ್ದಾರೆ. ಆ ತಂದೆ ತಾಯಿಗಳಿಗೆ ವಿರೋಧವಾದಾಗ ದೇವರು ನಿಮ್ ಜೊತೆ ವಿರೋಧ ಆಗ್ತಾನ. ನಿಮ್ಮ ಮೇಲೆ ಯಾವ ಪ್ರಸನ್ನತೆ ಇರಲ್ಲ. ನೀವೇನ್ ಕಾರ್ಯ ಮಾಡಿದ್ರೆ ಏನು, ನೀವೆಷ್ಟು ದೊಡ್ಡ DC ಆದ್ರೂ ಬಿ ವೇಸ್ಟ್ ಅದ, ದೊಡ್ಡ ಡಾಕ್ಟರ್ ಆದ್ರೂ ಬಿ ವೇಸ್ಟ್ ಅದ, ದೊಡ್ಡ ಸೈಂಟಿಸ್ಟ್ ಆದ್ರೂ ಬಿ ವೇಸ್ಟ್ ಅದ. ಯಾಕಂದ್ರ ದೇವರ ಪ್ರಸನ್ನತೆ ಇಲ್ಲದಲ್ಲಿ ನಿನ್ನ ಬುದ್ಧಿ ಶಕ್ತಿಲಿಂದ ತನ ಹೋಗ್ಬೋದು. ಅಲ್ಲಿ ಬಿದ್ದಾಗ ನಿನಗೆ ಯಾರು
ನೋಡಕ್ ಬರಲ್ಲ. ಅದೇ ನೀ ದೇವರಿಂದ ಹೋಗು. ನಿನ್ನಲ್ಲಿ ಬಿದ್ದಾಗ ಏನ್ ಮಾಡ್ತಾನೆ ದೇವರು? ನಿನ್ನಲ್ಲಿ ಎಬ್ಬಿಸಲ್ಪಡ್ತಾನೆ. ಯಾಕಂದ್ರ ನಿನ್ನ ನಡತೆಗಳು ನೋಡುವಂತನಾಗಿದ್ದಾನೆ ದೇವರು. ನೀ ಎಷ್ಟು ಹೆಜ್ಜೆ ಇಟ್ಟು ನೋಡ್ತೆ ದೇವರು ಪರೀಕ್ಷಿಸುವಂತನಾಗಿದ್ದಾನೆ. ಯೆಹೋ ದೇವರು ಏನಂತಾರ, ಸೀನೇ ಬೆಟ್ಟದ ಬಂದು ಈ ಇಸ್ರಾಯೇಲ್ ಜನರನ್ನ ಪರೀಕ್ಷಿಸುತ್ತೆ, ಎಷ್ಟಾಗಿ ನನ್ನನ್ನು ಮೆಚ್ಚುವಂತರಾಗಿದ್ದಾರೆ, ಎಷ್ಟು ನನಗೆ ಹೆದರ್ತಾರ ಅಂತ ಪರೀಕ್ಷೆ ಮಾಡುವಂತ ದೇವರಾಗಿದ್ದಾನೆ. ನೋಡಿರಿ, ನೀವು ಒಂದೇ ಒಂದು ಕಾರ್ಯ ಮಾಡಿದಾಗ ದೇವರು ನಿಮ್ಗೆ ಪರೀಕ್ಷಿಸುವಂತ ಎಲ್ಲರೂ ಒಣ ಸೈತಾನೆ ಪರೀಕ್ಷಿಸಲ್ಲ, ಯೇಸು ಕ್ರಿಸ್ತನು ಪರೀಕ್ಷಿಸ್ತಾನೆ. ಯಾಕಂದ್ರ ನೀ ಎಷ್ಟಾಗಿ ನನ್ನ ಬಗ್ಗೆ ಗಂಭೀರವಾಗಿದ್ದೀರಿ, ಎಷ್ಟಾಗಿ ನನ್ನ ಯಜ್ಞಗಳಿಗೆ ಕೈ ಹಿಡ್ಕೊಂಡು ಅಡ್ಡತ್ತಿದಿ. ನನ್ನ ಆಶೀರ್ವಾದ ಬೇಕಾಗಿಲ್ಲ ನಿನಗ, ಖಾಲಿ ನಿನಗೆ ಸುಖ ಜೀವನ ಬೇಕಾ, ಕಷ್ಟದಲ್ಲಿ ನನ್ನ ನೆನೆಸ್ತಾ ಇಲ್ಲ ಅಂತ ಹೇಳಿ ದೇವರು ರೋಗನು ಕೂಡ ಅವನ, ಕಷ್ಟ ಬಿ ಕೂಡ ಅವನ, ದುಃಖ ಬಿ ಕೊಡ್ತಾನ. ಆದ್ರೆ ಜಾಸ್ತಿ ಸಮಯವಾಗಿರಲ್ಲ ದೇವರ ಹತ್ರ. ಸೈತಾನನ ಏನ್ ಮಾಡ್ತಾನ, ಮರಣಕ್ಕೆ ಒಯ್ಯುವ ತನಕ ಕಷ್ಟದಲ್ಲಿ ಹಾಕಿರ್ತಾನೆ. ತಿಳ್ಕೋಬೇಕು, ದೇವರೇ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಮುಗಿತು, 4 ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು, ನನ್ ದುಃಖ ಹೋಗ್ತಾ ಇಲ್ಲ ಅಂದ್ರ ನೀನು ಸೈತಾನದಲ್ಲಿ ಸಿಕ್ಕಿ ಬಿದ್ದಿದಿ. ಅದಕ್ಕಾಗಿ ನಿನ್ನ ಕಾರ್ಯ ನಡೀತಾ ಇಲ್ಲ. ದೇವರ ಕಡೆಯಿಂದ ಪರೀಕ್ಷೆ ಬಂದಿದ್ದು ಯೋಬರಿಗೆ ನೋಡ್ತೇವೆ. 1 ವರ್ಷ ಮಾತ್ರ ಏನಿರ್ತಾನವ ಕಷ್ಟದಲ್ಲಿ ಬಿದ್ದಿರ್ತಾನೆ, 2 ವರ್ಷ ಮಾತ್ರ ಬೀಳ್ತಾನೆ. ಅಲ್ಲಿಂದ ಅವನು ಕಳ್ಕೊಂಡಿದ್ದ ಸಂಪತ್ತಿನಲ್ಲಿ 2ರಷ್ಟು ಉನ್ನತಿ ಹೇಳ್ತಾನ. ಆ ದೇಶಕ್ಕೆ ದೊಡ್ಡ ವ್ಯಕ್ತಿಗಾಗಿ ನಿಲ್ಲುತ್ತಾನ. ಯಾಕ? ದೇವರ ಪ್ರಸನ್ನತೆಯಲ್ಲಿ, ಆ ದೇವರಲ್ಲಿ ನಡೀತಾ ಇದ್ದ. ಅಂತ ರೋಗದಲ್ಲಿ, ಅಂತ ಕಷ್ಟದಲ್ಲಿ ಅವನ 10 ಮಕ್ಕಳು ಸತ್ತೋಗಿದ್ದರು. ಏನ್ ಮಾಡ್ತಾನ? ದೇವರು ಕೊಟ್ಟದ್ದು ದೇವರು ತಕೊಂಡು ಹೋಗಿದ್ದಾನ ಅಂತ ಹೇಳ್ತಾನ. ಅದಕ್ಕೆ ಬಿಟ್ಟು ಏನ್ ಹೇಳ್ತಾನ? ದೇವ್ರೇ, ನೀ ನನಗೆ ಕೊಟ್ಟಿದ್ದೆಲ್ಲ ಕಸ್ಕೊಂಡಿದಿ, ನೀ ಪಾಪಿ ಇದ್ದಿದಿ, ನೀ ಯಾವ ದೇವ್ರು ಇದ್ದಿದ್ದ ಅಂತ ಹೇಳಿದವ. ಅದಕ್ಕೆ ಏನ್ ಮಾಡ್ಯಾನ? ಮರ್ಯಾದೆ ಕೊಟ್ಟನ ದೇವ್ರಿಗೆ. ಏನಂತ? ದೇವ್ರೇ, ನೀ ತಕೊಂಡಿದಿ ಅಂತಾನೆ. ಯಾಕಂದ್ರ ಈ ಸೃಷ್ಟಿ, ಭೂಮಿ, ಆಕಾಶ, ನೀರು, ಗಿಡ, ಮನುಷ್ಯ, ಪ್ರಾಣಿ ಏನ್ ಬಿ ಮಾಡ್ಯಾನಲ್ಲ, ಸೃಷ್ಟಿಕರ್ತನದ ದೇವರದದ. ಈ ಲೋಕದ ಮೇಲೆ ಇರುವ ಆಸೆ ಪಟ್ಟಿ ಏನ್ ಮಾಡ್ತಾ ಇದ್ದಾರೆ ಜನರು? ದೇವರಿಗೆ ತಿರಸ್ಕಾರ ಮಾಡತ್ತೀರಿ. ಈ ಲೋಕದ ಮೇಲೆ ಇರೋದಕ್ಕಿಂತ ಪರಲೋಕದಲ್ಲಿ ಇರುವಂತ ಒಂದು ಸ್ಥಾನ ಅದ. ದೇವರು ನಿಮಗೆ ಸೃಷ್ಟಿಸಿದರಂದ್ರ ನೀವು ಇಲ್ಲಿ ಏನೇನು ಕಾರ್ಯ ಮಾಡಬೇಕು, ಆತನ ಕಾರ್ಯಗಳಿಗೆ ಎಷ್ಟು ವರ್ಣಿಸಬೇಕು, ಆತನ ಮಾರ್ಗದಲ್ಲಿ ಎಲ್ಲರಿಗೆ ನಡೆಸಬೇಕು, ನಿನ್ನ ನಡತೆ ಹೆಂಗದ ಅಂತ ಹೇಳಿ ದೇವರು ಜಡ್ಜ್ಮೆಂಟ್ ಮಾಡುವಂತನಾಗಿದ್ದಾನೆ. ನೀ ಪರಲೋಕಕ್ಕೆ ಸೇರಿದಾಗ ನರಕದಲ್ಲಿ ಬೀಳ್ತಿ, ಪರಲೋಕ ರಾಜ್ಯ ಸೇರ್ತಿ ಎನ್ನುವಂತ ನೋಡುವಂತ ದೇವರಾಗಿದ್ದಾನೆ. ಈ ಲೋಕದ ಮೇಲೆ ಬರಬೇಕಾದ್ರೂ ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ಭವಿಷ್ಯವನ್ನು ದೇವರು ಬರೆಯಲ್ಪಟ್ಟಿದ್ದಾನೆ. ಆದರೂ ದೇವರು ನಿಮ್ಮನ್ನು ಪರೀಕ್ಷಿಸುವಂತನಾಗಿದ್ದಾನೆ. ಇವತ್ತಿನ ತಂದೆ ತಾಯಿ ಏಟು ರೀತಿಯಾಗಿ ಪ್ರೀತಿಸಿದಿ, ಏಟು ರೀತಿಯಾಗಿ ಮನಸ್ಸು ನೋಯಿಸಿದಿ, ಅದೆಲ್ಲ ದೇವರು ನಿನ್ನಲ್ಲಿ ಬರೆಯುವಂತನಾಗಿದ್ದಾನೆ. ನಿನ್ನಗಾಗದೆ ದೇವರೇನು ಹೇಳ್ತಾನ? ನೀ ಎಂದು ಪಾಪ ಮಾಡಿ ಸಾಯ್ತಿ, ನಿನ್ನ ಇದ್ದಿದ್ದ ಮಕ್ಕಳ ಮೇಲೆ ಬರುತ್ತದೆ. ನಿನ್ನ 10 ತಲೆ 3 ತಲೆ 4 ತಲೆವರೆಗೆ ಏನ್ ಮಾಡ್ತೇನೆ? ಆ ದೋಷದ ಫಲ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆ ದೋಷದ ಫಲ ನಿನ್ನ ಮಕ್ಕಳಿಗೆ ಬರಬೇಕಾದ್ರೆ ನೀನು ಎಷ್ಟು ವಿಚಿತ್ರವಾಗಿದ್ದ ಮನುಷ್ಯರಾಗ್ತಿ ಲೋಕದ ಮೇಲೆ ತಿಳ್ಕೋಬೇಕು. ನಾ ಮಾಡುವ ಒಂದು ಮಾತು, ನಾ ಮಾಡುವ ಒಂದು ಕಾರ್ಯ ಯೋಚನೆ ಮಾಡ್ಬೇಕು. ದೇವರೇ, ಇದು ನಾ ಹಾಳು ಮಾಡೋದಕ್ಕಿಂತ ಮೊದಲು ಇದು ನನ್ನ ಮಕ್ಕಳಿಗೆ ಬರ್ಬೋದೇನೋ, ಇದು ಹಾಳು ಮಾಡೋದಕ್ಕಿಂತ ಮೊದಲು ನನ್ನ ಮಕ್ಕಳಿಗೆ ಅನುಭವಿಸ್ತಾರೇನೋ. ಏನ್ ಮಾಡ್ತಿದ್ದ ಯೋಬ? ಏನ್ ಮಾಡ್ತಿದ್ದ ಯೋಬು? ನನ್ನ ಮಕ್ಕಳು ಎಲ್ಲಾದ್ರೂ ಪಾಪ ಮಾಡ್ತಾರ, ದಿನ ಯಜ್ಞಗಳು ಮಾಡ್ತಾನೆ ಇರ್ತೀನ, ದಿನ ಸಮರ್ಪಿಸ್ತಾ ಇದ್ದ ದೇವರಿಗೆ ಯಜ್ಞಗಳು. ಆದರೆ ನಮಗೆ ದೇವರಿಂದ ದೊಡ್ಡ ಅವಕಾಶ ಕೊಟ್ಟಿದ್ದಾನೆ ಕ್ರಿಸ್ತ ಬಂದಿ. ಆತನೇ ಯಜ್ಞದ ಕುರಿ ಮರಿಯಾದ. ಆತನ ರಕ್ತದಿಂದ ನಾವು ದಿನನಿತ್ಯ ಪರಿಶುದ್ಧರಾಯ್ತೀವಿ. ಏನ್ ಕೆಲಸ ಮಾಡ್ಬೇಕು? ಪ್ರಾರ್ಥನೆ. ಮತ್ತೆ ಎಲ್ಲಿಗೆ ಹೋದ್ರು ಪ್ರಾರ್ಥನೆ. ಯಾಕಂದ್ರೆ ಆ ಕಾಲದಲ್ಲಿ ಹಳವಣಿಕೆ ನೋಡ್ತೇವೆ, ಪಾಪ ಮಾಡಿದಾಗೆಲ್ಲ ಏನ್ ಮಾಡ್ತಾರ? ಪಾಪ ದೋಷಕ್ಕಾಗಿ ಯಜ್ಞಗಳು ಮಾಡ್ತಾ ಇದ್ರು. ಕುರಿಗಳು ಕೊಯ್ಯೋದು, ಕೋಣಗಳು ಕೊಯ್ಯೋದು ಮಾಡಿ ದೇವರಿಗೆ ಮೆಚ್ಚಿಸುತ್ತಿದ್ದರು. ಆದರೆ ಆ ಕಲ್ವರಿ ಕ್ರೂಜೆ ಮೇಲೆ ಯೇಸು ಏನ್ ಮಾಡ್ದ? ತನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ ಇಡೀ ಲೋಕವನ್ನೇ ರಕ್ಷಿಸಿದ. ಆ ರಕ್ತ ನಿಮ್ಮಲ್ಲಿ ಉರಿಯುತ್ತಾ ಇದೆ. ಆ ಜ್ವಾಲೆಯಾಗಿ ಆ ರಕ್ತದ ಒಂದು ಕಣವು ನೀವು ಸ್ವೀಕರಿಸ್ತಾ ಇಲ್ಲ. ದುರಾತ್ಮನ ರಕ್ತದಲ್ಲಿ ಕಾರ್ಯ ಮಾಡ್ತಾ ಇದ್ರಿ. ದುರಾತ್ಮನ ರಕ್ತದಲ್ಲಿ ಯಾರು ಕಾರ್ಯ ಮಾಡ್ತಾರ? ಅವ್ರ ಮನೆಗಳಲ್ಲಿ ಶಾಂತಿ ಸಮಾಧಾನ ಇರಲ್ಲ, ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರಲ್ಲ. ಅವ್ರಿಗೆ ಎಲ್ಲರೂ ಬಿಟ್ಟು ಹೋಗುವಂತರಿದ್ದಾರೆ, ಎಲ್ಲರೂ ಬೈಯುವಂತರಿದ್ದಾರೆ, ಎಲ್ಲರೂ ತಿರಸ್ಕಾರ ಮಾಡುವಂತರಿದ್ದಾರೆ. ಯಾಕೆ ನಮಗೆ ತಿರಸ್ಕಾರ ನಡೀತಾ ಇದೆ? ನಾವು ಏನ್ ಮಾಡಿದೆ ದೇವರೇ? ನಾವೆಲ್ಲ ಚಂದ ಇದ್ದಿದೆಯಲ್ಲ, ನಾವೆಲ್ಲರ ಜೊತೆ ಒಳ್ಳೇದಾಗಿ ಮಾತಾಡ್ತೇ ಇಲ್ಲ. ನೀವು ಮಾಡಿದ ಪಾಪಕ್ಕಾಗಿ ಇದೆಲ್ಲ ಕಾರ್ಯಗಳು ಬರ್ತಾವ. ದೇವರು ಹೆಂಗ ನಿಮ್ಗೆ ಒಂದಾಗ ಕಾರ್ಯಗಳು ಮಾಡ್ತಾನ. ಒಂದ್ ಗಿಡ ಬೆಳೆಸ್ತಾನ, ಈ ಗಿಡಕ್ಕೆ ಹೂವು ಬರ್ಬೇಕು. ಈ ಹೂ ಗಿಡದೊಳಗೆ ಎಷ್ಟು ಸಸಿಗಳು ಇರ್ತಾವ, ಇದ್ರ ಕೆಳಗೆ ಎಷ್ಟು ಡಿಸೈನ್ ಅವ ಅಂಬ ದೇವರು
ಒಂದೊಂದು ಪಾಯಿಂಟ್ ನೋಟ್ ಮಾಡಿ ಅದ್ರ ಸೃಷ್ಟಿ ಮಾಡ್ಯಾನ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವರನ್ನು ರೂಪಿಸಿ ಮಾಡ್ಯಾನ. ಅಂದ ಆ ಮಾನವರಿಗೆ ಏನಂದನ, ಈ ಪ್ರಾಣಿ ಪಕ್ಷಿ ಗಿಡ ಮರ ನೀರು ಇದ್ರ ಮ್ಯಾಲೆಲ್ಲ ನಿನಗೆ ದೊರೆತನ ಮಾಡುವಂತೆ ಕೊಡ್ತೇವೆ ಅಂದ್ರೆ ನಮಗೆ ಎಷ್ಟಾಗಿ ಪ್ರೀತಿ ಮಾಡಿರ್ಬೋದು. ಆ ಗಿಡಕಿ ಹೂವ ನೋಡಿ ಎಷ್ಟು ಸುಂದರವಾಗಂತಿ ದೇವರು ಆತರ ಸ್ವರೂಪದಲ್ಲಿ ನಿಮ್ಗೆ ಸೃಷ್ಟಿ ಮಾಡ್ಯಾನ. ಆದ್ರೆ ಯಾರು ದೇವರು ನೆನೆಸ್ತಾ ಇಲ್ಲ, ದೇವರ ಯಜ್ಞ ಮೇಲೆ ನಡೀತಾ ಇಲ್ಲ. ನೋಡ್ರಿ, ದೇವರಂತರ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದರೆ ನೀನು ನಿನ್ನ ಇದ್ದ ದೇಶದಲ್ಲಿ ಬಹುಕಾಲ ಬದುಕುವಿ. ಎಲ್ಲಿ ಬದುಕುವಿ? ಯಾರು ಸನ್ಮಾನಿಸ್ತಾ ಇಲ್ಲ, ಯಾರು ಇಲ್ಲ. ದುಡ್ಡಿರುವ ತನಕ ನೋಡ್ತಾ ಇದ್ದೀನಿ, ಬಹಳಷ್ಟು ಕೇಸ್ಗಳು ನೋಡಿದೆ. ದುಡ್ಡಿರೋಸ್ತರ ತಂದೆ ತಾಯಿ ಹೋಮ್ ಮಾಡುವಂತ ಜನರಿದ್ದಾರೆ. ಏಜ್ ಆಯ್ತು ಕಣ ಬಿಟ್ಟು ಬಿಡುವಂತ ತಂದೆ ತಾಯಿ ಮಕ್ಕಳಿದ್ದಾರೆ. ತನ್ನ ಕುಟುಂಬ ನೋಡ್ಕೊಳ್ಳಿಕ್ಕೆ ತಂದೆ ತಾಯಿ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ದೇವರು ಏನ್ ಹೇಳಿದ್ರೆ, ತಂದೆ ತಾಯಿ ಸನ್ಮಾನಿಸ್ರಿ. ನೋಡ್ರಿ, ಯಾರೇ ಆಗಲಿ ಲೋಕದಲ್ಲಿ ನಿನ್ನ ತಂದೆ ತಾಯಿ ಗೌರವಿಸಿದ ಮಾತ್ರ ನಿನಗೂ ಗೌರವ ಬರ್ತದ. ನಿನ್ನ ತಂದೆ ತಾಯಿಗೆ ವಿಧೇಯನಾದಾಗ ನಿನ್ನ ದೇವರ ಮುಂದೆ ವಿಧೇಯನಾಗುತ್ತೆ. ನಿನ್ನ ತಂದೆ ತಾಯಿ ಮುಂದೆ ಒಳ್ಳೆ ಕಾರ್ಯ ಮಾಡಿದಾಗ ದೇವರ ಮುಂದೆ ಒಳ್ಳೆ ಕಾರ್ಯ ಮಾಡುವಂತನಾಗಿದೆ. ಯಾವಾಗ ತಂದೆ ತಾಯಿಗೆ ಒಂದು ಗೌರವ ಕೊಟ್ಟಿದ್ದಾನೆಂದರೆ ದೇವರ ಪ್ರಸನ್ನತೆ ಅದರ ಮೂಲಕ ನಿನಗೆ ಬರುವಂತದಾಗಿದೆ. ನಿನ್ನ ತಂದೆ ತಾಯಿ ಎಷ್ಟು ಸನ್ಮಾನಿಸ್ತಿ, ಎಷ್ಟು ಗೌರವದಿಂದ ನೋಡ್ಕೋತಿ, ಎಷ್ಟು ಹೊಟ್ಟೆ ನೋಯಿಸಲಾರದಂತೆ ನೀನು ನೋಡ್ಕೋತಲ್ಲ, ದೇವರು ನಿನ್ನನ್ನು ಹೋಗ್ತಾ ಅಭಿವೃದ್ಧಿಯಾಗಿ ಸುಖ ಜೀವನದಾಗ ಹೋಗ್ತಾನ. ನೀ ದಿನನಿತ್ಯ ಹಿಂಗೆ ಪಾಪ ಮಾಡ್ದಿಯಲ್ಲ, ನೀನು ದಿನನಿತ್ಯ ಏನ್ ಮಾಡ್ತಾನ, ದೇವರು ಕೈ ಬಿಡುವಂತನಾಗಿದ್ದಾನೆ. ದೇವರು ಒಂದಿನ ಸೈತಾನ ನಿನ್ನ ಒಳಗೆ ಸೇರಿರುವಂತನಾಗುತ್ತಾನೆ. ಅವಾಗ ನೀನು ಏನ್ ಮಾಡ್ತಿ, ದುರಾಲೋಚನೆಗಳು ದುರ ಕಾರ್ಯಗಳಲ್ಲಿ ವಾಸ ಮಾಡ್ತಿ. ಆದ್ರೆ ಯೇಸು ಕ್ರಿಸ್ತನ ಏನ್ ಹೇಳೇನ, ನೀ ಎಷ್ಟೇ ಘೋರವಾಗಿ ಪಾಪ ಮಾಡು, ನೀ ಪಾಪ ಮಾಡ್ತಾನೆ ಇರು, ನನ್ನನ್ನು ಕರೆದಾಗ ನಾನು ನಿನ್ನನ್ನು ಶುದ್ಧಿಪಡಿಸ್ತೇನೆ. ನನ್ನನ್ನು ನಂಬು ಅಂತ ದೇವರು ಮೊದಲು ನನ್ನನ್ನು ನಂಬು, ನಾನೇ ಬರ್ಬೇಕಾದ ಮಸಿಯನು, ನಾನೇ ಬರ್ಬೇಕಾದ ಕ್ರೈಸ್ತನು, ನನ್ನ ಮೂಲಕ ನಿನಗೆ ಅಭಿಷೇಕ ಮಾಡಲ್ಪಡ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದ್ದಾನೆ. ಆ ಎಲ್ಲ ವಾಗ್ದಾನ ಮೀರಿ ಇವತ್ತು ನಾವು ಯೇಸು ಕ್ರಿಸ್ತನನ್ನು ಕರೆಯುವುದಿಲ್ಲ. ಆತನ ಎಷ್ಟು ಶ್ರಮೆ ಪಟ್ಟ, ಎಷ್ಟು ಹೊಡಿಸ್ಕೊಂಡ ಎದಕ್ಕಾಗಿ? ನಮಗಾಗಿ. ಇಷ್ಟೆಲ್ಲ ನಾವು ಮಾಡಿದೆವು. ನಮ್ಮ ತಂದೆ ತಾಯಿ ತಿರಸ್ಕಾರ ಮಾಡಿರ್ಬೋದು, ಇಲ್ಲದಾರುವಂತ ಪಾಪಗಳು ಮಾಡಿರ್ಬೋದು. ಆದ್ರೂ ದೇವರು ಏನ್ ಹೇಳ್ತಾನೆ, ಯೇಸು ಕ್ರಿಸ್ತ ನನ್ನನ್ನು ಕರಿ, ನಾ ಬರ್ತೇನೆ, ನಿನ್ನೆಲ್ಲ ಪಾಪಗಳು ಕ್ಷಮೆಪಣೆ ಮಾಡ್ತೇನೆ ಅಂತ ಹೇಳಿ. ಆದ್ರೂ ಪಾಪದ ಗೇಡಿಯಲ್ಲಿ ನೀವು ಇಷ್ಟು ಒಳಗೆ ಹೋಗ್ತಿರಲ್ಲ, ನೀವು ದೇವರಿಗೆ ಕಣ್ಣೆತ್ತಿ ನೋಡುವಂತೆ ಹೇಸಿಗೆ ಆಗುವಂತ ಕೆಲಸ ಮಾಡ್ಕೊತಾ ಇರ್ತೀರಿ. ಆದ್ರೂ ದೇವರು ನಿಮ್ಮ ಮಧ್ಯದಲ್ಲೇ ನಿಲ್ಲುತ್ತಾನೆ. ನಿಮ್ ಪ್ರಾಣ ಹಸ್ತ ಆಗ್ಲತ್ತಿಲ್ಲ ಅಂತ ತಿಳ್ಕೋಬೇಕು. ನಿಮ್ಮ ಮರಣಕ್ಕೆ ಹೋಗಿಲ್ಲ, ನಿಮ್ ಜೀವಿತ ಸಂಖ್ಯೆದಲ್ಲಿ ಇದ್ದಿದ್ರ ದೇವರ ಪ್ರಸನ್ನತೆ, ದೇವರ ಬೆಳಕು ನಿನಗೆ ಉಳಿಯತ್ತದ. ನಾ ಇಷ್ಟು ಪಾಪ ಮಾಡಿದ್ರು ಬಿ ನನಗೆ ಯಾಕೆ ಜೀವಿತ ಸಂಖ್ಯೆಯಲ್ಲಿ ಉಳಿದಿದೆ ಎಂಬುದು ಅವರು ಹುಟ್ಟಬೇಕಾದ್ರೆ ಮಾನವರಿಗೆ ದೇವರು ಯೇಸು ಕ್ರಿಸ್ತನ ಜೊತೆ ಹಣ ತಿಳ್ಕೋಬೇಕು. ಯಾಕಂದ್ರೆ ಆತನು ಏನೋ ಕಾರ್ಯಗಳಿಟ್ಟನ ನಿನ್ನ ಮೂಲಕ, ನಿನ್ನ ಮಕ್ಕಳಿಗೂ, ನಿನ್ನ ಅಣ್ಣ ತಮ್ಮರಿಗೂ, ಯಾರಿಗೋ ಒಳ್ಳೇದಾಗುವಂತದ್ದು ಇರ್ತದ. ನಿನ್ನಿಂದ ಯಾರಿಗಾದ್ರೂ ಸಹಾಯ ಆಗ್ಬೇಕಂತ ಹೇಳಿ ದೇವರು ಕಾಯುತ್ತಾ ಇರ್ತಾನೆ, ಯಾವಾಗ ಬದಲಾಯಿತಿ ಅಂತ ಹೇಳಿ. ಆದ್ರೆ ನೀವು ಮಾಡಬೇಕಾದ ಕೆಲಸ ಮಾಡಿದಾಗ ದೇವರು ಕೈ ಬಿಡ್ತಾನ. ಆದ್ರೆ ನಿಮ್ಗೆ ಸಕ್ಸಸ್ ಆಗಲ್ಲ. ಸಕ್ಸಸ್ ಬೇಕಂದ್ರ ದೇವರ ವಿಧಿಗಳ ನೋಡಬೇಕು. ನಾವು ಗೆಳತಿ ಐದರಲ್ಲಿ ನೋಡ್ತೇವೆ, ಫಲಗಳು ನೋಡ್ತೇವೆ, ಹೊಟ್ಟೆಯಿಂದ ಬಂದಿದ ಕಪಟಗಳು ನೋಡ್ತೇವೆ, ದೇವರ ವರಗಳು ನೋಡ್ತೇವೆ. ಇವೆಲ್ಲದ ಮೇಲೆ ಕಾರ್ಯ ಮಾಡಿ ನಡೆದಾಗ ಮಾತ್ರ ನಮಗ್ ಸುಖ ಜೀವನ ಸಿಗುವಂತದಾಗಿದೆ. ಯಾರೇ ಆಗಲಿ ಏನೇ ಆಗಲಿ, ಅವ್ರ ತಂದೆ ತಾಯಿ ಮೋಸಗಾರ ಆಗ್ಲಿ, ವ್ಯಭಿಚಾರವಾಗ್ಲಿ, ಅವ್ರು ಏನೇ ಮಾಡಿ ದೇವರು ಅವ್ರಿಗೆ ಕೊಡುವಂತ ದಂಡನೆ ಕೊಡ್ತಾರ. ನಾವು ಮಕ್ಕಳಾಗಿದ್ದವ್ರು ಏನ್ ಮಾಡ್ಬೇಕು, ನೀನು ಮಾಡಿದ ಪಾಪ ಅವ್ರಿಗೆ ಅರು ಹುಟ್ಟಿ ನೀನು ಆತನಿಗೆ ಸಮೃದ್ಧಿ ಪಡಿಸುವಂತೆ ಕಾರ್ಯ ಮಾಡಬೇಕು. ಎಲ್ಲಿವರೆಗೆ ನಿನ್ನ ತಂದೆ ತಾಯಿಗೆ ಗೌರವ ಕೊಡಲಿಲ್ಲ ಅಂದ್ರ ದೇವರಿಗೆ ಯಾರಿಗೆ ಗೌರವ ಕೊಡಲ್ಲ. ಇದೇ ಫೈನಲ್ ಮಾತದ ದೇವರು. ನಾವು ಕೀರ್ತನೆದಾಗ ನೋಡ್ತೇವೆ, ಮತ್ತೆ ಜ್ಞಾನೋಕ್ತಿದಾಗ ನೋಡ್ತೇವೆ, ಹೊಸ ಒಡಂಬಡಿಕೆ ಮತ್ತಾಯದಾಗ ಬರ್ತಾನ, ಜೀಸಸ್ ಬರ್ದಾರ, ನಿನ್ನ ತಂದೆ ತಾಯಿಯನ್ನು ಗೌರವಿಸು, ಸನ್ಮಾನಿಸದ ಹೋದರೆ ನಿನಗೇನದ ಮಧ್ಯರಾತ್ರಿಗೆ ನಿನ್ನದ ಓದ್ರಿ ಅಮ್ಮರೇ. ಮತ್ತಾಯ ತೆಗಿರಿ, ಮತ್ತಾಯ 15ನೇ ಸಂಧಿ ತೆಗಿರಿ, 15ನೇ ಸಂಧಿ 14ನೇ ವಚನ ಓದಿ. ಸಂಧಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯ ತಾಯಿಯನ್ನಾಗಲಿ ಬೋಧಿಸುವವರಿಗೆ
ದಂಡನೆ ಆಗಬೇಕು ಎಂದು ದೇವರು ಹೇಳ್ತಾನೆ. ಆಮೇಲೆ ನೋಡ್ರಿ ಏನದ, ತಂದೆ ತಾಯಿಗೆ ದೋಷಿಸೋರಿಗೆ ಏನದ, ಮರಣ ದಂಡನೆ ಅದಾರೆ. ಮರಣ ದಂಡನೆ ಯಾರಿಗೆ ಇರ್ತದ? ಲಾಸ್ಟ್ ಇದ್ರ ಮೇಲ ಮರಣ ಆಯ್ತು ಬೇ ತಿಳ್ಕೊರಿ, ಸೀದಾ ನರ್ಕದಾಗೆ. ನರ್ಕದ ಹೆಂಗದ, ಒಂದೆರಡು ದಿನ ಇಕ್ಕಿ ಬಿಡಲು ದೇವ್ರು. ಈ ನರ್ಕ ಇಲ್ಲೊಂದು ಹಾಸ್ಪಿಟಲ್ ಅಂಗಡಿ ಅದ, ಒಂದು 4-5 ದಿನ ಬಿಡ್ತಾವ, ಬಾಕಿದ ಎಲ್ಲಾರು ಸತ್ತೋಗ್ರ ಅಂತ ಹೇಳಿ ಬಿಟ್ಕೊತಾವ ಡಾಕ್ಟರ್ಗಳಿಗೆ. ಆದ್ರ ಹಂಗಿಲ್ಲಲ್ಲಿ ದುರಾತ್ಮನ ಮಧ್ಯದಲ್ಲಿ ದೇವ್ರು ಬಿಟ್ಟಿರ್ತಾನ. ಆ ದುರಾತ್ಮ ಬಿ ಹಿಂಸೆ ಕೊಡ್ತದ. ಆ ನರಕ ಉರಿಯೋ ಬೆಂಕಿ ಬಿ ಏನ್ ಮಾಡ್ತದ, ಕಷ್ಟ ಕೊಡ್ತದ. ಆ ಗಂಧಕದಾಗಿಂದ ಬರ್ಲಕ್ಕೆ ಯಾರಿಗ್ ಚಾನ್ಸ್ ಇಲ್ಲ. ಚೀರಿ ಅಳರಿ, ಯಾರಿಗ್ ಕರುಣೆ ಇಲ್ಲಲ್ಲಿ. ಇದು ಕರುಣೆ ಅದ, ಯಾಕಂದ್ರೆ ಇಲ್ಲಿ ಯೇಸು ಕ್ರಿಸ್ತಾನ, ಇಲ್ಲಿ ಜೀಸಸ್ ಅರ, ಕ್ರೈಸ್ಟ್ ಅರ. ಆತನ ಕರುಣೆ ಪಡ್ತಾನ, ಆತನ ಪಾಪಗಳಿಗೆ ಬಿಡುಗಡೆ ಕೊಡುವಂತನಾಗಿದ್ದಾನೆ. ಆದ್ರ ನರಕದಾಗ ನೋ, ಯಾರಿಗಿಲ್ಲ. ಆತನ ಸೃಷ್ಟಿ ಮಾಡಿದ ದೂತರಿಗೆ ದೇವರು ಬಿಟ್ಟಿಲ್ಲ. ನಿನಗಂತೂ ಕತ್ತೆ ಬಿಡೋದಿಲ್ಲ ದೇವರು. ಮುಂದೆ ನೋಡ್ಬೋದು ಮತ್ತಿನ್ನ ಹಂಗೆ ಮರೆ. ನೀವು ಯಾವನಾದರೂ ತನ್ನ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸಲ್ಲಿಸಬೇಕಾದದ್ದಿಲ್ಲ ಅನ್ನುತ್ತಿದ್ದೀರಿ. ಹೀಗೆ ನಿಮ್ಮ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರಂತರ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ಗೀತವಾಗಿ ಪ್ರವಚಿಸಿದ್ದಾನೆ. ಅವನು ಬರೆದ ಎಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೆಲ್ಲ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಆಲ್ರೆಡಿ ಬರ್ದನ ತೋರುಣಿಕೆ ಎಲ್ಲ ಯಾರ ಮುಂದ? ಜನರ ಮುಂದೆ ಮಾತ್ರ ತೋರುಣಿಕೆ. ಏಸಾಯ ಭಾಗ ನಿನ್ನ ತೋಲದ, ಏಸಾಯದ ಎಫಿಷ್ಯದಾಗದ ದೇವರು ತಂದೆ ತಾಯಿ ಬಗ್ಗೆ ಹೆಂಗ್ ಬರ್ದಾನ. ಈ ಯಾಜಕ ಕಾಂಡದ ಹುಡುಕರಲ್ಲಿ ಸಿಗ್ತದ. ಬಾಳ್ ಬರ್ದನ್ ದೇವ್ರ ತಂದೆ ತಾಯಿ ಬಗ್ಗೆದಾಗ. ಆದ್ರ ಎಲ್ಲಿವರೆಗೆ ನೀವು ಸನ್ಮಾನಿಸೋದಿಲ್ಲ ತಂದೆ ತಾಯಿಗೆ, ದೇವರಿಗೆ ಮೆಚ್ಚುಗೆ ಆಗಲ್ಲ. ಇವತ್ತಿನ ವಾಕ್ಯ ದೇವರು ನಿಮ್ಮ ಹೃದಯಕ್ಕೆ ತಿಳಿಸ್ಬೇಕಂತ ಹೇಳಿ ಪಾಲಿಸ್ತೇನೆ. ಎಲ್ಲರೂ ಹೇಳ್ರಿ, ಬ್ಲೆಸ್ಸಿಂಗ್ ಪ್ರೇಯರಿಗಾಗಿ ಪ್ರಾರ್ಥನೆ ಮಾಡಲ್ಲ. ತಂದೆಯಾದ